ನಮಸ್ತೆ, ಬನ್ನಿ ನಾವು ಇವತ್ತೊಂದು ವಿಭಿನ್ನವಾದಂತಹ ಆರೋಗ್ಯಕರವಾದಂತಹ ಹೆಸರುಬೇಳೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಸೇರಿಸೋದರಿಂದ ಇದು ಇನ್ನೂ ರುಚಿಕರವಾಗಿರುತ್ತೆ. ಬನ್ನಿ ಹಾಗೆ ನೋಡೋಣ ಮಸಾಲೆ ಹೆಸರುಬೇಳೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಸುಮಾರು 1 ಕಪ್ ಅಷ್ಟು ಹೆಸರುಬೇಳೆಯನ್ನು ಸುಮಾರು 3 ರಿಂದ 4 ಗಂಟೆವರೆಗೂ ನೆನೆ ಇಟ್ಟಿದ್ದೆ. ಇದು ಚೆನ್ನಾಗಿ ನೆಂದಾಗಿದೆ. ಬನ್ನಿ ಇದನ್ನ ರುಬ್ಕೊಳ್ಳೋಣ. ಹಿಟ್ಟು ನುಣ್ಣಗೆ ಈಗ ರುಬ್ಕೊಂಡಾಗಿದೆ. ಬನ್ನಿ ಇದಕ್ಕೆ ಹಾಕಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೂ ಸಣ್ಣಗೆ ಹೆಚ್ಚಿರುವ ಶುಂಠಿ, ಸ್ವಲ್ಪ ಇಂಗು ಹಾಗೂ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಇದನ್ನು ನಾವು ಹಿಟ್ಟಕ್ಕೆ ಹಾಕ್ಕೊಳ್ಳೋಣ. ಇದರೊಂದಿಗೆ ಸ್ವಲ್ಪ ತುರಿದಿರುವ ಗಜ್ಜರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ರವೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದರ ಮೇಲೆ 1/4 ಕಪ್ ಅಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಇದನ್ನು ಒಂದು ಸರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಹಗರೋವರೆಗೂ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಬನ್ನಿ ಈಗ ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಇಡ್ಲಿ ಮಾಡೋಕ್ಕೆ ಬಾಳೆ ಎಲೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಬಾಳೆ ಎಲೆ ಉಪಯೋಗಿಸೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ತವೆ ಮೇಲೆ ಸರಿಯಾಗಿ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸೈಡಿಂದ ಈ ಥರ ಕಟ್ ಮಾಡಿಕೊಂಡು ಇದನ್ನು ಒಂದು ಬಟ್ಲು ಥರ ಮಾಡ್ಕೊಳ್ಳಿ. ನೋಡಿ ಈ ಥರ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಹಿಟ್ಟನ್ನು ಹಾಕಿ ಆಮೇಲೆ ಇದನ್ನು 15 ರಿಂದ 20 ನಿಮಿಷವರೆಗೂ ಬೇಯಿಸ್ಕೋಬೇಕು. ನಾವು ಮಾಮೂಲಿ ಇಡ್ಲಿ ಹಿಟ್ಟು ಅಥವಾ ಇಡ್ಲಿಯನ್ನು ಬೇಯಿಸ್ಕೋ ಹಾಗೆ. ನೋಡಿ ತಯಾರಾಯಿತು ನಮ್ಮದು ಆರೋಗ್ಯಕರವಾದ ಹೆಸರುಬೇಳೆ ಮಸಾಲೆ ಇಡ್ಲಿ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.